ದೇವರು ಸಿಗದ ಅಥವಾ ಅರಿವಲ್ಲಿ ಮುಳುಗೋದ? ಕರ್ಮ ಅನ್ನೋದು ನಿಜಾನ? ಈ ಸ್ತೋತ್ರ ಮಂತ್ರ ಜಪ ತಪ ಎಲ್ಲ ಅಧ್ಯಾತ್ಮ ಅನ್ನೋದು ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದುಕೋದಕ್ಕೆ, ಏನೇ ಕಷ್ಟ ಬಂದು ಎದುರಿಸೋದಕ್ಕೆ. ತಕ್ಷಣ ಸಾಲ್ವ್ ಆಗಿಬಿಡುತ್ತೆ ಅಂತಲ್ಲ. ಭಯ ಆದಾಗ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಮತ್ತು ಸಾವನ್ನು ಗೆಲ್ಲಬೇಕಂದ್ರೆ ಮಹಾಮೃತ್ಯುಂಜಯ ಮಂತ್ರ ಅಂತೆಲ್ಲ ಏನಿವತ್ತೆಲ್ಲ ಮೊದಲು ಪುಸ್ತಕಗಳಲ್ಲಿತ್ತು. ಜ್ಞಾನಿಗಳು ಗುರುಗಳ ಮೂಲಕ ಈ ಜ್ಞಾನ ಬರ್ತಾಯಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ AI ಬಂದ್ಬಿಟ್ಟು ಆಕ್ಸೆಸಿಬಿಲಿಟಿ ಇರೋದ್ರಿಂದ ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದಿಲ್ಲ. ತುಂಬ ಜಾಗರೂಕರಾಗಿರಬೇಕು. ಇಲ್ಲ ಅಂತಂದರೆ ನೋಡಿ, ಎಲ್ಲರೂ ಡಿಪ್ರೆಷನ್ ಅನ್ನೋ ಪದ ಇವತ್ತಿಗೆ ಯಾಕೆ ಇಷ್ಟೊಂದಿದೆ? ಯಾವುದೇ ಮಂತ್ರ, ಸಂಸ್ಕೃತ ಭಾಷೆನಲ್ಲಿರ್ತಕ್ಕಂಥ ಮಂತ್ರ ಸ್ತೋತ್ರ ಶ್ಲೋಕಗಳನ್ನು ತಪ್ಪಾಗಿ ಹೇಳಿದ್ರೆ ಅರ್ಥಗಳು ಬದಲಾಗ್ಬಿಡುತ್ತೆ. ಮತ್ತು ಇನ್ನು ಲಲಿತಾ ಉಪಾಸನೆ ಬಗ್ಗೆ ಇರುವ ತಪ್ಪು ಕಲ್ಪನೆಗಳೇನು ಮ್ಯಾಮ್? ಲಲಿತಾ ಉಪಾಸನೆ ನಾನು ಮಾಡಿಬಿಟ್ರೆ ನನಗೇನೋ ಆಗಿಬಿಡುತ್ತೆ ಒಳ್ಳೆಯದು, ನಾನು ದೇವ್ರಿಗೆ ಹತ್ರ ಆಗಿಬಿಡ್ತೀನಿ, ದೇವ್ರು ನನ್ನೆಲ್ಲ ಕಷ್ಟಗಳನ್ನ ಕಳೆದು ಬಿಡ್ತಾರೆ. ಊಟ 3 ಹೊತ್ತು ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ನಿರಂತರ ಮಾಡ್ತೀವಿ, ಇರೋವರೆಗೂ ಮಾಡ್ತಾ ಇರ್ತೀವಿ. ಜಪ ಮಾತ್ರ ಯಾಕೆ ಬೇಡ? 1 ದಿವಸಕ್ಕೆ 2 ದಿವಸಕ್ಕೆ ನಿಂತೋಗ್ಬಿಡ್ಬೇಕು. ನಾನು ಅಮ್ಮನನ್ನು ನೋಡ್ತಾ ತಿಳ್ಕೊಳ್ತಾ ಅಮ್ಮನವರು ಆವಾಹನೆ ಹಾಕಿದ್ರೆ ಬಂದು ಈ ಶರೀರದಲ್ಲಿ ಸೇರ್ಕೊಂಡ್ರಲ್ಲ, ಅದ್ಭುತ. ಅದನ್ನು ವರ್ಣನೀಯ ಅಂತ ಹೇಳ್ತೀವಿ. ಯಾವಾಗಿದು? ಹುಚ್ಚರು ಅಂದ್ಕೊಳ್ತಾರೆ ನಾವು ತುಂಬ ಜನ. ನಮ್ಗನ್ಸುತ್ತೆ ಸಾಧಕರು ಎಲ್ಲರಿಗೂ ಇದಾಗಿರುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.